ಸಿಎಂ ಸಮರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಇವತ್ತು ಸಂಜೆ 5 ಗಂಟೆಗೆ ನಿಗದಿಯಾಗಿತ್ತು ಸಭೆ. ಸೊ ಯಾಕೋ ತಡವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಆಗ್ಲೇ 5 ಗಂಟೆ ಆಯ್ತು. ಖರ್ಗೆ ನಿವಾಸದ ಸಭೆ ನಡಿಬೇಕಾಗಿತ್ತು 5 ಗಂಟೆಗೆ ಎಕ್ಸಾಕ್ಟ್ ಆಗಿ. ಸೊ ಎಲ್ಲೋ ಒಂದು ಕಡೆ ಈ ಬಿಸಿನೆಸ್ ಮೀಟ್ಗೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ವಿಚಾರ ಇದೆ. ಬಿಸಿ ಬಿಸಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಸೊ ಇದೆಲ್ಲದರ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅವರ ಬಿಸಿನೆಸ್ ಮೀಟ್ ಅಂತ ಹೇಳಿ ಅಟೆಂಡ್ ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಇದೀಗ ನಮಗೆ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಸಿಎಂ ಹುದ್ದೆಗೆ ಪಟ್ಟು ಹಿಡಿದಿರುವಂತಹ ಸಂದರ್ಭದಲ್ಲೇ ಬಿಸಿನೆಸ್ ಮೀಟಿಂಗ್ ಬೇರೆ ಇದೆ. ಖಾಸಗಿ ಹೋಟೆಲ್ನಲ್ಲಿ ಬಿಸಿನೆಸ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಐ ಆಮ್ ಎ ಬಿಸಿನೆಸ್ ಮ್ಯಾನ್ ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಸೊ ಅದೇ ರೀತಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದ್ರ ಮಧ್ಯೆ ಒಂದು ಬಿಸಿನೆಸ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕದ ಸಿಎಂ ಆಯ್ಕೆ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಈ ಸಭೆ ನಡೀತಾ ಇರೋದು. ಸೊ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲೇ ಖುದ್ದು ಇದೀಗ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸೋನಿಯಾ ಗಾಂಧಿ ಅವರ ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಕೆಸಿ ವೇಣುಗೋಪಾಲ್. ಸೊ ಇವರೆಲ್ಲರೂ ಕೂಡ ಸೇರ್ಕೊಂಡು ಸಭೆಯನ್ನ ನಡೆಸ್ತಾರೆ. ಈ ಸಭೆಯಲ್ಲಿ ಕರ್ನಾಟಕದ ಸಿಎಂ ಅನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರ ಅನ್ನೋದೊಂದು ಪ್ರಶ್ನೆ. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು 60 to 70% ಡಿಕ್ಲೇರ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ನೋಡಬೇಕು ಯಾವ ರೀತಿಯಾಗಿ ಅಂತ ಹೇಳಿ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ಇದೀಗ ಶುರುವಾಗಿದೆ. ಸೊ ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಬಿಸಿನೆಸ್ ಮೀಟ್ ಅಂತ ಹೇಳಿ ಒಂದು ಹೋಟೆಲ್ನಲ್ಲಿ ಬಿಸಿನೆಸ್ ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿದ್ದಾರೆ ಅವರು. ಸೊ ಈಗ ಬೆಳಗ್ಗೆಯಿಂದಲೂ ಕೂಡ ಖರ್ಗೆ ನಿವಾಸದಲ್ಲಿ ಮಧ್ಯಾಹ್ನದಿಂದಲೂ ಕೂಡ ಒಂದು ರೀತಿ ಬಿಸಿ ಬಿಸಿ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಕೆಸಿ ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಖರ್ಗೆ ಅವರ ನಿವಾಸದಲ್ಲಿ, ದೆಹಲಿಯ ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸ್ತಾ ಇದ್ರು. ಮತ್ತೊಂದು ಕಾರಣಕ್ಕೆ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಬೀಳು ಬಿಟ್ಟಿದ್ದಾರೆ. ಆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ರೀತಿಯ ಶಾಸಕರುಗಳು ಕೂಡ, ಅವರ ಆಪ್ತ ಬೆಂಬಲಿಗರು ಕೂಡ ಸಾಥನ್ನ ಕೊಟ್ಟಿರುವಂತಹ ದೃಶ್ಯಗಳನ್ನ ನಾವು ಬೆಳಗ್ಗೆಯಿಂದ ಕೂಡ ತೋರಿಸ್ತಾ ಇದ್ವಿ. ಇನ್ನೇನು ಒಂದು 2 ಗಂಟೆ ಒಳಗಾಗಿ, ಈಗಾಗಲೇ 5 ಗಂಟೆ ಆಗ್ತಾ ಬಂತಲ್ಲ, ಒಂದು 7 ಗಂಟೆಯ ಒಳಗಾಗಿ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿರೋ ಪ್ರಕಾರ, ಯಾಕಂದ್ರೆ ನ್ಯೂಸ್ 18 ಜೊತೆಗೆ ಸಾಕಷ್ಟು ಜನ ಹಾಲಿ ಶಾಸಕರುಗಳು ಕಾಂಗ್ರೆಸ್ನವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಂಜೆ ವೇಳೆಗೆ ಒಂದು 6-7 ಗಂಟೆಯ ವೇಳೆಗೆ ಕಂಪ್ಲೀಟ್ ಆಗಿ ಚಿತ್ರಣ ಏನು ಅನ್ನೋದು ಗೊತ್ತಾಗತ್ತೆ. ಸೊ ಯಾರು ಆದ್ರೂ ಕೂಡ ನಮಗೆ ಖುಷಿ ಅನ್ನೋ ಒಂದು ವಿಚಾರಗಳನ್ನ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ರು. ನೋಡ್ಬೇಕು. ಇನ್ನು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ, ಒಂದ್ ಕಡೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲೇ ಇದೀಗ ಮೀಟಿಂಗ್ ಶುರುವಾಗ್ತಾ ಇದೆ. ಸೊ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ, ಯಾವ ರೀತಿಯಾಗಿ ಆ ಭಾಗದಲ್ಲಿ ಹಾಟ್ ಸೀಟ್ಗೋಸ್ಕರ ಫೈಟ್ ಜೋರಾಗ್ತಾ ಇದೆ? ಶ್ರುತಿರಾಜ್, ರಾಹುಲ್ ಗಾಂಧಿ ಅವರ ಜೊತೆ ನಡೆದಂತ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕರ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥ, ಯಾರೆಲ್ಲ ಎಷ್ಟು ಅಭಿಪ್ರಾಯನ ಕೊಟ್ಟಿದ್ದಾರೆ ಆ ಅಭಿಪ್ರಾಯದ ಮತಗಳ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿರುವಂತದ್ದು. ಬಹುತೇಕ 70ಕ್ಕೂ ಹೆಚ್ಚು ಮತಗಳು, ಅಂದ್ರೆ ಹತ್ತಿರ 80 ಮತಗಳು ಸಿದ್ದರಾಮಯ್ಯ ಪರವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಬಹುತೇಕ ಶಾಸಕರು, ಅಂದ್ರೆ 70ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅಭಿಪ್ರಾಯವನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವರಣೆಯನ್ನು ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಸೀಕ್ರೆಟ್ ಬ್ಯಾಲೆಟ್ ಆಗಿದ್ರಿಂದ ಯಾವುದೇ ಕಾರಣ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ನಿಮ್ಮ ಪರವಾಗಿ ಮತ ಹಾಕಿದ್ದಾರೆ ಅಂತ ಹೇಳಿ ಯಾವುದೇ ಕೂಡ ಬಹಿರಂಗ ಪಡಿಸಲ್ಲ ಅಂತ ಹೇಳಲಾಗ್ತದೆ. ಬದಲಾಗಿ ತಮ್ಮ ಪರವಾಗಿ ಎಷ್ಟು ಮತಗಳು ಬಂದಿದೆ ಅಂತ ಹೇಳಿ ಏನು ಇಬ್ಬರಿಗೂ ಕೂಡ ತಿಳಿಸಲಿದ್ದಾರೆ ಅಂತ ಹೇಳಲಾಗ್ತದೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಏನು ವೀಕ್ಷಕರು ತಂದಿದ್ದಂತ ಏನು ಮುಚ್ಚಿದ ಲಕೋಟೆಯ ವರದಿಯನ್ನ ಓಪನ್ ಮಾಡಿರತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದರಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮತಗಳು ಸಿದ್ದರಾಮಯ್ಯ ಪರವಾಗಿ ಬಿಡಿದಿದ್ರೆ ಉಳಿದಂತ ಸುಮಾರು 55ಕ್ಕೂ ಹೆಚ್ಚು ಮತಗಳು ಡಿ ಕೆ ಶಿವಕುಮಾರ್ ಪರವಾಗಿ ಬಿದ್ದಿರುವಂತದ್ದು. ಹಾಗಾಗಿ ಇಲ್ಲಿ 60%ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಒಳಿತು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಿರುವಂತದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಇದೀಗ ಮಹತ್ತರ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ಎಐಸಿಸಿಯ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಜನಪತ್ ನಿವಾಸದಲ್ಲಿ ಇದೀಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಿರುವಂತದ್ದು. ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಈ ಸಭೆಯಲ್ಲಿ ಇರುವಂತದ್ದು. ಕಳೆದ 20 ನಿಮಿಷದಿಂದ ಸಭೆ ಆರಂಭ ಆಗಿರುವಂತದ್ದು. ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ವಿಶ್ರಾಂತಿ ತೆರಳಿದ್ದಂತಹ ಸೋನಿಯಾ ಗಾಂಧಿ ಅವರು ನವದೆಹಲಿಗೆ ಆಗಮಿಸಿದ ಕೂಡಲೇ ಈ ಸಭೆ ಆರಂಭ ಆಗಿರುವಂತದ್ದು. ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರ ಅಭಿಪ್ರಾಯ, ಶಾಸಕರ ಬಹುಮತ, ಶಾಸಕರ ಒಕ್ಕೂರಲು ಮತ್ತು ಎಷ್ಟು ಶಾಸಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಮತ್ತು ಡಿಕೆಶಿ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅಂತ ಹೇಳಿ ವಿವರವನ್ನು ನೀಡುತ್ತಿರುವಂತದ್ದು. ಮತ್ತು ಕರ್ನಾಟಕದಲ್ಲಿ 2024ರ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಮಹತ್ವದ ಚುನಾವಣೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸುವ ಅವಕಾಶ ಇರತಕ್ಕಂಥದ್ದು ಅದು ಕರ್ನಾಟಕದಲ್ಲೇ. ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕನ್ನೋದು ಕೂಡ ಹೈಕಮಾಂಡ್ನ ಇರಾದೆ ಆಗಿರುವಂತದ್ದು.
ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನೇತೃತ್ವದಲ್ಲೇ ಮತ್ತೆ ಜೋಡೆತ್ತಿನ ನೇತೃತ್ವದಲ್ಲೇ ಲೋಕಸಭೆ ಚುನಾವಣೆ ಎದುರಿಸಬೇಕಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಬಿಜೆಪಿ 25 ಲೋಕಸಭಾ ಸ್ಥಾನಗಳು ಗೆದ್ದಿರುವಂತದ್ದು, ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ಒಂದು ಲೋಕಸಭಾ ಸ್ಥಾನವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದು ಕೂಡ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂತದ್ದು. ಹಾಗಾಗಿ 2024ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಮತ್ತೊಂದು ಕಡೆ ಪ್ರಮುಖವಾಗಿ ಕರ್ನಾಟಕದ ವಿಜಯ ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ಪಕ್ಷಗಳನ್ನ ಬಿಜೆಪಿ ವಿರುದ್ಧದ ಪಕ್ಷಗಳನ್ನ ಒಂದುಗೂಡಿಸಬೇಕು, ಹೊಸ ರಾಜಕೀಯ ಮನ್ವಂತರನ್ನ ಏನು ಬರೀಬೇಕೆಂಬುದು ಸೋನಿಯಾ ಗಾಂಧಿ ಅವರ ಲೆಕ್ಕಾಚಾರ ಆಗಿರುವಂತದ್ದು. ಆ ಮುಖಾಂತರ ಬಿಜೆಪಿ ವಿರುದ್ಧ ಇರತಕ್ಕಂಥ ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸುವಂತದ್ದು, ಆ ಒಗ್ಗೂಡಿಕೆಯ ಮುಖಾಂತರ ಯುಪಿಎ ಒಗ್ಗಟ್ಟಾಗಿ 2024ರ ಚುನಾವಣೆ ಎದುರಿಸಬೇಕಾಗಿದೆ. ಹಾಗಾಗಿ ಕರ್ನಾಟಕವೇ ಇದಕ್ಕೆ ಆದಿಯಾಗಿರುವಂತದ್ದು. ಹಾಗಾಗಿ ಕರ್ನಾಟಕದ ಏನು ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಮಹತ್ವದ ಹುದ್ದೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಇಡೀ ದೇಶಕ್ಕೆ ಸಂದೇಶ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ನಡೆಸಬೇಕಾಗಿದೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟಿರುವಂತದ್ದು. ಈ ಗ್ಯಾರಂಟಿಗಳು ಏನು ಬಜೆಟ್ನ 25% ಹಣ ಈ ಗ್ಯಾರಂಟಿಗಳಿಗೆ ಬೇಕಾಗಿರುವಂತದ್ದು. ಹಾಗಾಗಿ ಇದು ಕೂಡ ಅಷ್ಟು ಸುಲಭದ ಮಾತಲ್ಲ. ಜೊತೆಗೆ ಇಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕಾಗಿದೆ ಮತ್ತು ಬಿಜೆಪಿ ವಿರುದ್ಧ ಸೆಟೆದು ನಿಂತು ಮತ್ತೆ 15ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕಾಗಿದೆ. ಮತ್ತೆ ಮುಂಬರಲಿರ್ತಕ್ಕಂಥ 4 ರಾಜ್ಯಗಳ ಚುನಾವಣೆ ನಡೀತಿರುವಂತಹ ಆ ಚುನಾವಣೆಗಳು ಕೂಡ ಕರ್ನಾಟಕ ಕಾಂಗ್ರೆಸ್ನಿಂದ ಅನುಕೂಲ ಆಗಬೇಕಾಗಿದೆ. ಈ ಎಲ್ಲ ಲೆಕ್ಕಾಚಾರದ ಅಡಿಯಲ್ಲಿ ಇದೀಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕೆಂಬ ಚರ್ಚೆ ಆರಂಭವಾಗಿರುವಂತದ್ದು. ಸದ್ಯ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಈ ಕ್ಷಣದವರು ಕೂಡ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥದ್ದು. ನಿನ್ನೆಯ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರ ಹೆಸರೇ ಅಂತಿಮವಾಗಿರುವಂತದ್ದು, ಅಧಿಕೃತ ಘೋಷಣೆ ಒಂದೇ ಬಾಕಿ ಅಂತ ಹೇಳಲಾಗ್ತಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗಳು ಡಿಕೆ ಶಿವಕುಮಾರ್ ಅವರನ್ನ ಡಿಸಿಎಂ ಮಾಡುವಂತದ್ದು ಮತ್ತು ಅವರ ಆಸಕ್ತಿಗೆ ತಕ್ಕಂತೆ ಇರತಕ್ಕಂತ ಖಾತೆಗಳನ್ನು ಕೊಡುವಂತದ್ದು ಮತ್ತು ಅವರ ಆಪ್ತ ಬಳಗಕ್ಕೂ ಕೂಡ ಒಂದಷ್ಟು ಸಚಿವ ಸ್ಥಾನ ಕೊಡುವಂತದ್ದು ಈ ಸಂಬಂಧಪಟ್ಟ ಕೂಡ ಚರ್ಚೆ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಯಾರ್ದಾದ್ರೂ ಒಬ್ಬರ ಮಾತನ್ನು ಕೇಳಿದ್ರೆ ಅದು ಸೋನಿಯಾ ಗಾಂಧಿ ಅವರ ಮಾತು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಸೋನಿಯಾ ಗಾಂಧಿ ಅವರಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾರೆ ಮತ್ತು ಬೆಲೆಯನ್ನು ಕೊಡ್ತಾರೆ. ಹಾಗಾಗಿ ಸೋನಿಯಾ ಗಾಂಧಿ ಅವರ ಜೊತೆ ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಇದೀಗ ಸಭೆಯನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು 5 ಗಂಟೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿಕೆ ಶಿವಕುಮಾರ್ ಜೊತೆ 1-to-1 ಸಭೆ ಕರೆದಿರುವಂತದ್ದು. ಆ 1-to-1 ಸಭೆಯ ಅಭಿಪ್ರಾಯವನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಬೇಕಾಗಿದೆ. ನಂತರ 6 ಗಂಟೆ ನಂತರ ಸಿದ್ದರಾಮಯ್ಯವರು ಕೂಡ ಸಭೆಗೆ ಕರೆದಿರುವಂತದ್ದು ತಾವು ಗಮನಿಸಬಹುದು. ಇದೀಗ ಡಿಕೆ ಶಿವಕುಮಾರ್ ಅವರು ಸಭೆಗೆ ಆಗಮಿಸಿರುವಂತದ್ದು ತಾವು ಗಮನಿಸಿರಬಹುದು. ಇನ್ನೇನು ಡಿಕೆ ಶಿವಕುಮಾರ್ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಾಜಿಮಾರ್ಗ 10 ಈ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ತಾವು ಗಮನಿಸಬಹುದು, ಇಡೀ ದೇಶದ ಮಾಧ್ಯಮಗಳು ಡಿಕೆ ಶಿವಕುಮಾರ್ ಅವರ ಸುತ್ತುವರೆದಿರುವಂತದ್ದು ತಾವು ಗಮನಿಸಬಹುದು. ಇದೀಗ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ 1-to-1 ಮಾತುಕತೆಯನ್ನ ನಡೆಸಲಿದ್ದಾರೆ. ತಾವು ಗಮನಿಸಬಹುದು, 1-to-1 ಮಾತುಕತೆಯನ್ನ ನಡೆಸಲಿದ್ದಾರೆ. ಆ ಮುಖಾಂತರ ತಮ್ಮ ಬೇಡಿಕೆಯನ್ನ ಇಡಲಿದ್ದಾರೆ. ತಾವು ಗಮನಿಸಬಹುದು. ಇಲ್ಲಿ ನೋಡಿ, ಈಗ ಡಿಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು, ಡಿಕೆ ಶಿವಕುಮಾರ್ ಪರವಾಗಿ ಅವರ ನಾಯಕರುಗಳು ಬಂದಿರುವಂತದ್ದು. ಡಿಕೆ ಶಿವಕುಮಾರ್ ಕೂಡ ಇನ್ನ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ ಅಂತ ಹೇಳಲಾಗ್ತಿದೆ. ಬಹುತೇಕ ಡಿಕೆ ಶಿವಕುಮಾರ್ ಎಂದೇ ಎಲ್ಲರೂ ನಂಬಿಕೊಂಡಿದ್ರು. ಹಾಗಾಗಿ ದೆಹಲಿ ಪೊಲೀಸರು ಕೂಡ ವಿಶೇಷ ಭದ್ರತೆಯನ್ನು ಕೂಡ ಕಾರಿಗೆ ಕೊಟ್ಟಿದ್ರು. ಆದರೆ ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಇರದಿದ್ದ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತ ಏನು ನಾಯಕರನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇದೀಗ ಡಿಕೆ ಶಿವಕುಮಾರ್ ಪರವಾಗಿ ಅವರ ಆಪ್ತರಿಗೆ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಬಂದಿರುವಂತದ್ದು. ಶ್ರುತಿ, ಓಕೆ ಪಟೇಲ್, ಲೈನ್ ಅಲ್ಲಿ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಇದು ಒಂದು ಕಡೆ ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದ ಹಾಗೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ಇವತ್ತು ಸಂಜೆ 6 ಗಂಟೆಗೆ ಬರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಬುಲಾವನ್ನ ಕೂಡ ಕೊಡಲಾಗಿದೆ. ಇವತ್ತು ಸಂಜೆ 6 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಲಾವನ್ನ ಕೊಟ್ಟಿರೋದು ನೋಡ್ಬೇಕು. ಸೊ ಬನ್ನಿ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪಟೇಲ್ರೆ, ಈಗ 6 ಗಂಟೆಗೂ ಕೂಡ ಸಿದ್ದರಾಮಯ್ಯನವರನ್ನು ಬರಬೇಕು ಅಂತ ಹೇಳಿ ಬುಲಾವನ್ನ ಖರ್ಗೆ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಹೈಕಮಾಂಡ್ಗೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ಅನ್ಸುತ್ತೆ ಈ ಮುಖ್ಯಮಂತ್ರಿಯ ಹುದ್ದೆಯನ್ನ ಆಯ್ಕೆ ಮಾಡೋದ್ರಲ್ಲೂ. ಯಾಕಂದ್ರೆ ಮೋದಿ ಮೇನಿಯಾ ಉತ್ತರ ಭಾರತದಲ್ಲಿ ವರ್ಕೌಟ್ ಆದಂಗೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ವರ್ಕೌಟ್ ಆಗತ್ತೆ ಅಂತ ಬಿಜೆಪಿ ಅವರು ಏನ್ ಅನ್ಕೊಂಡಿದ್ರು, ಸೊ ಅದೆಲ್ಲ ಕೂಡ ಉಲ್ಟಾ ಪಲ್ಟಾ ಮಾಡಿದೆ ಈ ಚುನಾವಣೆ. ಸೊ ಈಗ ಮುಖ್ಯಮಂತ್ರಿಯ ಹುದ್ದೆಯನ್ನ ಪಟ್ಟವನ್ನ ಡಿಸೈಡ್ ಮಾಡೋದ್ರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಎಸ್ಪೆಷಲಿ ದಿಟ್ಟವಾದಂತಹ ಹೆಜ್ಜೆ, ಸಮರ್ಥವಾದಂತಹ ಹೆಜ್ಜೆನ ಇಡಬೇಕು ಅಂತ ಅನ್ನಿಸ್ತಾ ಇದೆ ಈ ಮೂಮೆಂಟ್ ನಲ್ಲಿ ಚಿತ್ರಣವನ್ನು ನೋಡ್ತಾ ಇದ್ರೆ. ಖಂಡಿತವಾಗಿಯೂ ಶ್ರುತಿರಾಜ್, ಯಾಕಂತಂದ್ರೆ ಕರ್ನಾಟಕವನ್ನ ಭಾರತೀಯ ಜನತಾ ಪಕ್ಷದ ಹೆಬ್ಬಾಗಿಲು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಕರೆದುಕೊಳ್ತಕ್ಕಂಥದ್ದು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೇ ಮೊದಲು ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಹಿಡಿದಿರುವಂಥದ್ದು. ಇದರ ಬೆನ್ನಲ್ಲೇ ತಮಿಳುನಾಡಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಿತು ಮತ್ತು ಕೇರಳದಲ್ಲೂ ಕೂಡ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಪ್ರಯತ್ನವನ್ನ ಪಡೆದ್ರು. ಆದರೆ ಒಂದೇ ಒಂದು ಸ್ಥಾನವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಇದೀಗ ಮುಂಬರಲಿರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಗೆಲ್ಲಬೇಕು. ಅದಕ್ಕಾಗಿ ಈಗಾಗಲೇ
ಕಾರ್ಯಚಟುವಟಿಕೆಗಳನ್ನ ಮಾಡ್ತಿರುವಂತದ್ದು. ಆದ್ರೆ ಕರ್ನಾಟಕದಲ್ಲಿ ಎಲ್ಲ ಸೋಲು ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರ ಹಿಡಿತೀವಿ, ಬಹುಮತವನ್ನು ಪಡಿತೀವಿ ಅಂತೇಳಿ ಬಹಳಷ್ಟು ವಿಶ್ವಾಸವನ್ನ ಬಿಜೆಪಿಯ ಕೇಂದ್ರದ ವರಿಷ್ಠರು ಏನು ನಂಬಿಕೊಂಡಿದ್ರು. ಆದ್ರೆ ಅವರೆಲ್ಲ ವಿಶ್ವಾಸಕ್ಕೆ ಧಕ್ಕೆ ಬಂದಿರುವಂತದ್ದು. ವಿಶ್ವಾಸದಂತೆ ಎಲ್ಲ ಒಂದ್ ಕಡೆ ಸ್ಥಾನಗಳು ಕೂಡ ಸಿಕ್ಕಿಲ್ಲ. ಹಾಗಾಗಿ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ 25 ಸ್ಥಾನಗಳು ಗೆಲ್ಲಬೇಕು. ಅದಕ್ಕಾಗಿ ಸ್ಟ್ರಾಟಜಿನ ಮಾಡ್ಬೇಕಂತೇಳಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು. ಇದೇ ಕಾರಣಕ್ಕಾಗಿ ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರನ್ನ ಸಂಘದ ಪ್ರಮುಖರ ಕರೆಸಿಕೊಂಡು ಮುಂಬರಲಿರ್ತಕ್ಕಂಥ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಸಜ್ಜಾಗಬೇಕು, ಈಗಾಗಲೇ ಕಾರ್ಯಕರ್ತರೆಲ್ಲ ಒಂದ್ ಕಡೆ ಸೋಲಿನಿಂದ ಹತಾಶರಾಗಿರುವಂತದ್ದು, ಅನೇಕ ನಾಯಕರುಗಳು ಕೂಡ ಸೋಲಿನಿಂದ ಹತಾಶರಾಗಿರುವಂತದ್ದು, ಮಹಾನ್ ಘಟಾನುಘಟಿ ನಾಯಕರುಗಳು ಕೂಡ ಮೀಸೆ ಮಣ್ಣಾಗಿರುವಂತದ್ದು, ಅನೇಕ ನಾಯಕರುಗಳು ಸೋತಿರುವಂತದ್ದು. ಹಾಗಾಗಿ ಇದು ಲೋಕಸಭೆ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಾರದೆಂಬ ಕಾರಣಕ್ಕಾಗಿ ಇದೀಗ ಸಂಘದ ನಾಯಕರುಗಳು ಮಧ್ಯ ಪ್ರವೇಶ ಮಾಡಿ ಇದೀಗ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡ್ತಿರುವಂತದ್ದು ಮತ್ತು ಸ್ಟ್ರಾಟಜಿಯನ್ನ ಮಾಡ್ತಿರುವಂತದ್ದು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ವಿಧಾನಸಭೆಯ ಗೆಲುವು ಕಾಂಗ್ರೆಸ್ ಹೈಕಮಾಂಡ್ಗೆ ಅತಿ ದೊಡ್ಡ ಆಕ್ಸಿಜನ್ ಅನ್ನು ಕೊಟ್ಟಂತಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕಳೆದ 9 ವರ್ಷಗಳಿಂದ ಅಧಿಕಾರವಿಲ್ಲದೆ ಬಳಲುತ್ತಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೊಂದ್ ಕಡೆ ಕರ್ನಾಟಕದಂತ ಅತಿ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿರುವಂತದ್ದು, ಕಾಂಗ್ರೆಸ್ನ ಹೈಕಮಾಂಡ್ ನ ಉತ್ಸಾಹ ಕೂಡ ಇಮ್ಮಡಿಯಾಗಿರುವಂತದ್ದು, ದೇಶಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರುಗಳು ಕೂಡ ಇದು ಎಲ್ಲ ಒಂದ್ ಕಡೆ ಏನು ಉತ್ಸಾಹದ ಏನು ಚಿಲಿಮೆ ಆಗಿರುವಂತದ್ದು. ಆ ಮುಖಾಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳು ಗೆಲ್ಲಕ್ಕೂ ಕೂಡ ಕರ್ನಾಟಕದ ಗೆಲುವು ಕೂಡ ಎಲ್ಲೊಂದ್ ಕಡೆ ಏನು ಸಂದೇಶ ರವಾನೆ ಮಾಡುವ ನಂಬಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟುಕೊಂಡಿರುವಂತದ್ದು. ಹಾಗಾಗಿಯೇ ಈ ಒಂದು ಮುಖ್ಯಮಂತ್ರಿ ಹುದ್ದೆ ಗಾದಿಯನ್ನ ಸೂಕ್ತ ವ್ಯಕ್ತಿಗಳಿಗೆ ಕೊಡಬೇಕು, ಇಮೇಜ್ ಇರುವಂತವ್ರು ಕೊಡಬೇಕು, ಸ್ವಚ್ಛ ಆಡಳಿತ ನಡೆಸುವಂತವ್ರು ಕೊಡಬೇಕು ಮತ್ತು ಜನಪರವಾಗಿ ಮತ್ತು ಜನಹಿತವಾಗಿ ಅಧಿಕಾರ ನಡೆಸುವಂತವ್ರಿಗೆ ಕೊಡಬೇಕು ಮತ್ತು ಈ ಆಡಳಿತ ವೈಖರಿಯನ್ನ, ಯಾಕಂದ್ರೆ ಭ್ರಷ್ಟಾಚಾರಹಿತ ಆಡಳಿತ ವೈಖರಿಯನ್ನ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ವಿರುದ್ಧ 40% ಭ್ರಷ್ಟಾಚಾರದ ಆರೋಪ ಇತ್ತು. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಆಡಳಿತ ವಿರೋಧಿ ಅಲೆ ಉಂಟಾಗಿ ಕೊನೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಧೂಳಿಪಟ ಆಗಿರುವಂತದ್ದು. ಇದರ ಲಾಭವನ್ನ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಲೋಕಸಭೆಯಲ್ಲೂ ಪಡೆಯಬೇಕು. ಹಾಗಾಗಿ ಕರ್ನಾಟಕದಲ್ಲಿ ಒಳ್ಳೆ ಇಮೇಜ್ ಇರತಕ್ಕಂತ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿಗಳು ಮಾದರಿಯಾಗಿ ಆ ಮುಖಾಂತರ ಜನರನ್ನ ಮತ್ತೆ ಕಾಂಗ್ರೆಸ್ನತ್ತ ಮತಗಳನ್ನ ಹಾಕಬೇಕು. ಕರ್ನಾಟಕದಲ್ಲಿ 15ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವ ಕಾರಣಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ತುಂಬಾ ಸೂಕ್ಷ್ಮವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಿಹೇವ್ ಮಾಡ್ತಿರುವಂತದ್ದು ಶ್ರುತಿ. ಜೊತೆಗೆ ಪಟೇಲ್, ಯಾಕಂದ್ರೆ ಈಗ ಹೈಕಮಾಂಡ್ಗೆ ಈಗ ಚುನಾವಣೆ ಇಷ್ಟು ದಿನ ಕರ್ನಾಟಕ ವಿಧಾನಸಭಾ ಚುನಾವಣೆ ಮಾತ್ರ ಟಾರ್ಗೆಟ್ ಆಗಿತ್ತು. ಈಗ ಚುನಾವಣೆ ಆಯ್ತು, ಗೆದ್ದಿದ್ದು ಆಯ್ತು. ಈಗ ಅವರ ಟಾರ್ಗೆಟ್ ಇರೋದು ಲೋಕಸಭಾ ಚುನಾವಣೆ. ಸೊ ಈಗ ಈ ಒಂದು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯ ಮೇಲೆ ಚುನಾವಣೆಯ ಮೇಲೆ ಎಷ್ಟು ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ? ಸೊ ಇಬ್ಬರಲ್ಲಿ ಯಾರೇ ಒಬ್ರು ಅಸಮಾಧಾನಗೊಂಡ್ರು ಅಥವಾ ಮುನಿಸ್ಕೊಂಡ್ರು ಕೂಡ ಅದು ನೇರವಾಗಿ ಲೋಕಸಭಾ ಎಲೆಕ್ಷನ್ ಮೇಲೂ ಅಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತಾ ಈ ಸಂದರ್ಭದಲ್ಲಿ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಏನು ಭದ್ರ ಮತಗಳು ಅಂತ ಏನು ಕರೆಸ್ಕೊಳ್ತಕ್ಕಂಥ ವೀರಶೈವ ಲಿಂಗಾಯತ ಮತಗಳು ಈಗಾಗಲೇ ವಿಂಗಡಣೆ ಆಗಿರುವಂತದ್ದು. ಅದು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಏನು ಶೇರ್ ಆಗಿರುವಂತದ್ದು. ಇದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಭಾರತೀಯ ಜನತಾ ಪಕ್ಷಕ್ಕೆ ಕರಾವಳಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಬಿಟ್ಟರೆ ಉಳಿದಂತೆ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರಿನಲ್ಲಿ ಕೂಡ ಧೂಳಿಪಟ ಆಗಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ 5ಕ್ಕೆ 5 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಕ್ಷ ವಶಪಡಿಸಿಕೊಂಡಿರುವಂತದ್ದು. ಇದು ಕೂಡ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲೊಂದ್ ಕಡೆ ಮುಂದೆ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನ ತಾವು ಗಮನಿಸಬಹುದು, ಹಳೆ ಮೈಸೂರು ಭಾಗದಲ್ಲೂ ಕೂಡ ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷ ಸಕ್ಸಸ್ ಆಗಿಲ್ಲ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಕೂಡ ಕಾಂಗ್ರೆಸ್ಗೆ ಹೆಚ್ಚು ವೋಟ್ ಶೇರ್ ಆಗಿರುವಂತದ್ದು. ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಹೆಚ್ಚು ಶೇರ್ ಆಗಿರುವಂತದ್ದು. 6% ಹೆಚ್ಚು ಮತಗಳು ಶೇರ್ ಆಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇಲ್ಲಿ ಏನು ಪ್ರಮುಖವಾಗಿ ಒಕ್ಕಲಿಗರು ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಕೈ ಹಿಡಿಬೇಕಂತ ಹೇಳಿದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸುವಂತ ಅನಿವಾರ್ಯತೆ ಇರತಕ್ಕಂಥದ್ದು. ಈಗಾಗಲೇ ಇದೀಗ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ನಾಯಕರು ಆಗಮಿಸುತ್ತಿರ್ತಕ್ಕಂಥದ್ದು ತಾವು ಗಮನಿಸಬಹುದು. ಯಾರಿದ್ದಾರೆ ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ತಾವು ಗಮನಿಸಬಹುದು, ಡಿ.ಕೆ. ಶಿವಕುಮಾರ್ ಅವರು ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಿರುವಂತದ್ದು ಶ್ರುತಿ. ಓಕೆ
ಲೈನಲ್ಲೇ ಇರಿ ಪಟೇಲ್ರೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಲ್ಲ. ಸೊ ಇಡೀ ದೇಶದ ಎಲ್ಲ ಮಾಧ್ಯಮಗಳು ಕೂಡ ಇವತ್ತು ಈ ಖರ್ಗೆ ಅವರ ನಿವಾಸದತ್ತ ಚಿತ್ತವನ್ನು ಹರಿಸಿವೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರ ಅಂಗಳದಲ್ಲಿದೆ ಈ ಕರ್ನಾಟಕದ ಮುಖ್ಯಮಂತ್ರಿಯ ಗಾದಿಯ ಚೆಂಡು. ಸೊ ನೋಡ್ಬೇಕು ಯಾರಾಗ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಮತ್ತೊಂದು ಕಡೆಗೆ ಖರ್ಗೆ ಅವರ ನಿವಾಸಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ಈಗ ಮತ್ತಷ್ಟು ಕಲ್ಪಿಸಲಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ. ಯಾರಾಗಬಹುದು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿ, ಕುತೂಹಲ ಇಡೀ ದೇಶದ ಜನರಲ್ಲಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದು ರೀತಿಯಾಗಿ ಚುನಾವಣೆಯನ್ನ ಗೆಲ್ಲಬೇಕು, ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನ ನಾವು ಪಡ್ಕೊಳ್ಬೇಕು ಅನ್ನೋದಷ್ಟೇ ಕಾಂಗ್ರೆಸ್ನವರ ಚಿಂತನೆಯಾಗಿತ್ತು. ಈಗ ನೋಡಿದ್ರೆ ಸೊ ಆ ಚಿಂತನೆಯನ್ನ ಸಹಜವಾಗಿ ನನಸು ಮಾಡಿದಂತಹ ಇಬ್ಬರು ಜೋಡೆತ್ತು ಅಂತ ಕರೆಸ್ಕೊಂಡಂತಹ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ಈ ವಿಚಾರದಲ್ಲಿ ಸಿಎಂ ರೇಸ್ ನಲ್ಲಿ ಸೊ ನನಗೇ ಬೇಕು ಅನ್ನೋ ಒಂದು ಹಠಕ್ಕೆ ಇಬ್ರು ಕೂಡ ಜಿದ್ದಾಜಿದ್ದಿಗೆ ಬೆದ್ದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿ ಹೈಕಮಾಂಡ್ ಇವತ್ತು ಕಂಪ್ಲೀಟ್ ಆಗಿ ಬಿಸಿ ಬಿಸಿ ಚರ್ಚೆಗಳನ್ನ ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದೆ. ಈಗಾಗಲೇ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮತ್ತೊಂದು ಕಡೆಗೆ ಚರ್ಚೆಗಳಾಗ್ತಾ ಇದೆ. ಸೊ ನಮ್ಮ ಪಟೇಲ್ರು ಹೇಳ್ತಿದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಮ್ಗೆ ಯಾರು ಬಂದ್ರು ಅಂತ, ಏನ್ ಯಾರು ಬಂದ್ರು, ಈಗ ಡಿ.ಕೆ. ಶಿವಕುಮಾರ್ ಅವರು ಬಂದ್ರ ಏನು ಅಂತ ಹೇಳಿ. ಬಟ್ ಅವರು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಈಗ ತಾನೇ ಆಗಮಿಸಿದ್ರು ಅಂತ ಅಂದ್ರು. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರ ಎಂಟ್ರಿ ಆಗಿದೆ ಅಂದ್ರೆ ಒಂದು ವೇಳೆ ಸೊ ನೋಡ್ಬೇಕು ಇನ್ನೊಂದು ಗಂಟೆ ಒಳಗಡೆ ಎಲ್ಲ ವಿಚಾರಗಳು ಗೊತ್ತಾಗತ್ತಾ. ಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ ಖರ್ಗೆ ಅವರು. ಸೊ ಇವತ್ತು ಆಲ್ಮೋಸ್ಟ್ ನೂತನ ಸಿಎಂ ಅನ್ನ ಆಯ್ಕೆ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ ಹೈಕಮಾಂಡ್ ನ ಅಂಗಳದಲ್ಲಿ. ಸಂಪ್ರದಾಯದಂತೆ ನಾಳೆ ಬೆಂಗಳೂರಿನಲ್ಲಿ ಒಂದು ಶಾಸಕಾಂಗ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಸೊ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸ್ತಾರೆ. ಸೊ ಅದೆಲ್ಲವೂ ಕೂಡ ಸೆಕೆಂಡ್ರಿ. ಈಗ ಫಸ್ಟ್ ಆಗಬೇಕಾಗಿರೋದು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನೋದು ಒಂದು ಪ್ರಶ್ನೆ. ಸೊ ಇಡೀ ಜನರ ಚಿತ್ತ ಈಗ ದೆಹಲಿಯ ಹೈಕಮಾಂಡ್ ಹತ್ತ ನೆಟ್ಬಿಟ್ಟಿದೆ. ಇಷ್ಟು ದಿನಗಳ ಕಾಲ ನಾವು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಸಾಕಷ್ಟು ರೀತಿಯಾದಂತಹ ಯೋಜನೆಗಳನ್ನ ಅಭಿವೃದ್ಧಿಗಳನ್ನ ನಾವು ಮಾಡ್ತೀವಿ ಅನ್ನೋದ್ರ ಮುಖಾಂತರ ಸೊ ಜನರ ಮನಸ್ಸನ್ನ ಗೆದ್ದಿದ್ದಾಗಿದೆ. ಈಗ ಜನರ ಮನಸ್ಸನ್ನ ಗೆದ್ದು ಪಕ್ಷ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ಸಿಎಂ ಗಾದಿಗಾಗಿ, ಸಿಎಂ ಕುರ್ಚಿಯ ಕಿತ್ತಾಟಕ್ಕಾಗಿ ಈ ಮಟ್ಟಿಗೆ ಕಾಂಪಿಟೇಷನ್ ಎದುರಾಗಿರೋದು ಎಲ್ಲೋ ಒಂದು ಕಡೆ ಇದು ಹಿಂಗೆ ಮುಂದುವರೆದ್ರೆ ಜನರಿಗೂ ಕೂಡ ಏನಪ್ಪಾ ಇದು ಅಂತ ಅನ್ಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ರ ಹೇಗೆ ಅಂತ? ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಾಜಿ ಮಾರ್ಗ್ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇದೀಗ ಡಿ.ಕೆ. ಶಿವಕುಮಾರ್ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 1-to-1 ಸಭೆಯನ್ನು ನಡೆಸುತ್ತಿದ್ದಾರೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ಹಾಗೂ ಕೆ.ಸಿ. ವೇಣುಗೋಪಾಲ್ ಜೊತೆ ನಡೆಸಿರ್ತಕ್ಕಂಥ ಸಭೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಬೇಡಿಕೆಗಳು ಏನು, ಡಿ.ಕೆ. ಶಿವಕುಮಾರ್ ಅವರ ಬೇಡಿಕೆ ಯಾವ ರೀತಿ ಇರಬೇಕು, ಮತ್ತು ಈಗಾಗಲೇ ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣ ಕೂಡ ನಾನು ಬಿಟ್ಕೊಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಆಪ್ತರ ಬಳಿ ಹೇಳಿರುವಂತದ್ದು. ನಾನು ಈ ಬಾರಿ ಮಾತ್ರ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡಲ್ಲ, ಇದು ನನ್ನ ಕೊನೆ ಅವಕಾಶ ಎಂಬ ಮಾತನ್ನ ಹೇಳಿರುವಂತದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಏನೆಲ್ಲ ಪಟ್ಟಣ ಮತ್ತು ಏನೆಲ್ಲ ದಾಳವನ್ನ ಉಳಿಸ್ತಾರೆ ಅನ್ನೋದು ಕೂಡ ಕುತೂಹಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ತಮ್ಮ ಆಪ್ತರ ಬಳಿ ನನಗೆ ಯಾವ ಕೆಪಿಸಿಸಿ ಹುದ್ದೆಯೂ ಬೇಡ, ಕೊಟ್ಟರೆ ಮುಖ್ಯಮಂತ್ರಿ ಹುದ್ದೆಯನ್ನು ಮಾತ್ರ ಕೊಡಿ ಅಂತೇಳಿ ನಾನು ಕೇಳ್ತೀನಿ, ಒಂದು ವೇಳೆ ಕೊಡದೇ ಇದ್ರೆ ನನಗೆ ಯಾವ ಪಕ್ಷದ ಸಹವಾಸ ಬೇಡ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಇನ್ನರ್ ಮೀಟಿಂಗ್ ನಲ್ಲಿ ಎಲ್ಲ ಒಂದ್ ಕಡೆ ಕೆಪಿಸಿಸಿ ಹುದ್ದೆಯನ್ನ ತ್ಯಾಗ ಮಾಡ್ತೀನಿ, ತ್ಯಜಿಸ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಅವರ ಟಾರ್ಗೆಟ್ ಒನ್ ಅಂಡ್ ಓನ್ಲಿ ಚೀಫ್ ಮಿನಿಸ್ಟರ್ ಆಗುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಕುರ್ಚಿ ಅವರಿಗೆ ಬೇಕಾಗಿರುವಂತದ್ದು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಎಂಬ ಮಾತನ್ನು ಇವತ್ತು ಏರ್ಪೋರ್ಟ್ ನಿಂದ ಅವರ ಸಹೋದರ ಡಿ.ಕೆ. ಸುರೇಶ್ ಅವರ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಕುಳಿತ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂತ ತಮ್ಮ ಆಪ್ತರ ಬಳಿ ನಾನು ಈ ಬಾರಿ ಬಿಟ್ಕೊಡಲ್ಲ, ನನಗೆ ಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿ ಹುದ್ದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತ. ಹಾಗಾಗಿ ಇದುವರೆಗೂ ಕೂಡ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬಿಸಿನೆಸ್ ಮೀಟಿಂಗ್ ನಲ್ಲಿದ್ರು, ಅಲ್ಲಿಂದ ಸೀದಾ ಖಾಸಗಿ ಹೋಟೆಲ್ನಿಂದ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಏನು, ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ಕೆ.ಸಿ. ವೇಣುಗೋಪಾಲ್ ರವರು ಏನು ಹೇಳಿದ್ರು, ಜೊತೆಗೆ ಸುರ್ಜೇವಾಲಾ ಅಭಿಪ್ರಾಯ ಏನು, ಪ್ರಮುಖವಾಗಿ ಎಷ್ಟು ಸಂಖ್ಯೆಯ ಶಾಸಕರು ನಿಮ್ಮ ಪರವಾಗಿದ್ದಾರೆ, ನಿಮ್ಮ ಪರವಾಗಿ ಎಷ್ಟು ಶಾಸಕರ ಬೆಂಬಲವಿದೆ, ಎಷ್ಟು ಮತಗಳು ಬಿದ್ದಿದೆ, ಮತ್ತು ಸಿದ್ದರಾಮಯ್ಯನವರಿಗೆ ಎಷ್ಟು ಮತಗಳು ಬಿದ್ದಿದೆ ಅಂತ ಹೇಳಿ ವಿವರಣೆ ಕೊಡಲಿದ್ದಾರೆ. ಆ ಮುಖಾಂತರ ಸದ್ಯದ ಮಾಹಿತಿಯ ಪ್ರಕಾರ ಶಾಸಕರ ಸಂಖ್ಯೆ ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಶಾಸಕರ ಸಂಖ್ಯೆ ಹೆಚ್ಚಿರುವುದಂತ ಹೇಳಲಾಗ್ತಿದೆ. ಸುಮಾರು 80ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಅವರಿಗೆ ಮತ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇಲ್ಲಿ ಶಾಸಕರ ಅಭಿಪ್ರಾಯ ಡಿ.ಕೆ. ಶಿವಕುಮಾರ್ ಪರವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕರ ಒಟ್ಟಾಭಿಪ್ರಾಯ, ಯಾಕಂದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರಿಗೆ ಹೆಚ್ಚು ಬಹುಮತ ಬರುತ್ತೆ, ಹೆಚ್ಚು ಶಾಸಕರು ಯಾರ ಪರವಾಗಿರ್ತಾರೆ ಅಂತರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡುವಂತದ್ದು ವಾಡಿಕೆ. ಹಾಗಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ಎಂಬ ಮಾತನ್ನು ಹೇಳಿರುವಂತದ್ದು, ಪಟ್ಟು ಹಿಡಿಯುವ ಸಾಧ್ಯತೆ ಇರತಕ್ಕಂಥದ್ದು, ಆ ಪಟ್ಟಿಗೆ ಸಂಬಂಧಪಟ್ಟ ಹಲವಾರು ಡಿಮ್ಯಾಂಡ್ ಇಡುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು 1-to-1 ಸಭೆ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತದೆ ಶ್ರುತಿ. ಯಾಕಂತ ಹೇಳಿದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯಗಳು ಮತ್ತು ಬೇಡಿಕೆಗಳು, ಅವರ ಒತ್ತಾಯಗಳನ್ನ
ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸಲಿದ್ದಾರೆ, ಸೋನಿಯಾ ಗಾಂಧಿ ಅವರಿಗೆ ತಿಳಿಸಲಿದ್ದಾರೆ. ಆ ಮುಖಾಂತರ ಸಂಜೆ ಮತ್ತೆ 6 ಗಂಟೆಯ ನಂತರ ಸಿದ್ದರಾಮಯ್ಯ ಜೊತೆ 1-to-1 ಸಭೆ ಇದೆ. ಈ 2 1-to-1 ಸಭೆಯ ಹೈಲೈಟ್ಸ್ ಗಳನ್ನ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಲುಪಿಸಿದ್ದಾರೆ. ಅದಾದ ಬಳಿಕ ಹೈಕಮಾಂಡ್ ನಿರ್ಧಾರವನ್ನ ಪ್ರಕಟಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ಒಟ್ಟಿಗೆ ಕುಳ್ಳಿರಿಸಿಕೊಂಡು ಮುಖಸ್ತುತಿಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತು ಮತ್ತು ತಾವು ಹೈಕಮಾಂಡ್ ನಿರ್ಧಾರಕ್ಕೆ ಯಾವ ರೀತಿ ಬದ್ಧರಾಗಬೇಕಂತ ಹೇಳಿ ಸಂಪೂರ್ಣವಾಗಿ ವಿವರಣೆ ನೀಡಲಿದ್ದಾರೆ. ಎಲ್ಲವೂ ಅಂದುಕೊಂಡಂತಾದ್ರೆ ಇವತ್ತು ತಡರಾತ್ರಿಯ ಒಳಗಡೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ನೂತನ ಮುಖ್ಯಮಂತ್ರಿ ಯಾರು